ಎಲ್ಲರಿಗೆ ನಮಸ್ಕಾರ. ಇವತ್ತು ಮೋದಕ ಮಾಡೋದು ಹೇಗಂತ ನೋಡೋಣ. ಗಣೇಶನ ನೈವೇದ್ಯಕ್ಕೆ ಭಾಳ ಇಷ್ಟ ರೀ ಇವು ಮೋದಕ ಅಂದ್ರೆ. ಈಗ ಮಾಡೋದು ಹೇಗಂತ ನೋಡೋಣ. ನೀವು 5 ಬೇಕಂದ್ರೆ ನೈವೇದ್ಯ ಹಿಡಿಬೋದು ರೀ, 11 ಆದ್ರೆ ನೈವೇದ್ಯ ಹಿಡಿಬೋದು, 21 ಆದ್ರೆ ನೈವೇದ್ಯ ಹಿಡಿಬೋದು ನೋಡ್ರಿ. ನೈವೇದ್ಯಕ್ಕೆ ಸರಿ ಇರಬಾರ್ದು, ಬೇಸನ ಇರ್ಬೇಕು ರೀ. ಗಣೇಶನ ನೈವೇದ್ಯಕ್ಕೆ ಈ ಥರ ನೈವೇದ್ಯ ಮಾಡ್ಬೇಕು ನೋಡ್ರಿ. 21, 5, 11 ಇರ್ಬೇಕು ರೀ ನೈವೇದ್ಯಕ್ಕೆ. ಈಗ ನಾ ಎಷ್ಟು ಮಾಡೇನಿ ರೀ, ಈಗ ಎಷ್ಟು ಬೆಸ ಸಂಖ್ಯೆ ಬರ್ತೈತೆ ನೋಡಿ ಅಷ್ಟು ನಾನು ನೈವೇದ್ಯ ಮಾಡ್ತೇನೆ ನೋಡ್ರಿ. ಈಗ ಮೋದಕ ಮಾಡೋದು ಹೇಗಂತ ನೋಡಂಬರ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಮೋದಕ ಮಾಡೋದು ಹೇಗಂತ ನೋಡೋಣ. ಗಣೇಶ್ಗೆ ಮೋದಕ ಅಂದ್ರೆ ಭಾಳ ಇಷ್ಟ ರೀ. ಈಗ ಮೋದಕ ಮಾಡೋದು ಹೇಗಂತ ನೋಡೋಣ ನೋಡ್ರಿ. ಒಂದು ಸ್ವಲ್ಪ ಶೇಂಗಾ ತೊಗೊಳನಿ. ಈಗ ಇವನು ಹುರ್ಕೊನ ನೋಡಂಬರ್ರಿ. ನೋಡ್ರಿ ಇಲ್ಲೇ ಎಡಿಗೆ ಅಷ್ಟ ನಾನು ಸ್ವಲ್ಪ ಮಾಡಕತ್ತೇನೆ ರೀ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಶೇಂಗಾ ಹಾಕಿ ಮಾಡ್ಬೇಕು ರೀ. ಎಲ್ಲ ಪದಾರ್ಥನ ಜಾಸ್ತಿ ಹಾಕಿ ಮಾಡ್ಬೇಕು ನೋಡ್ರಿ. ನೋಡ್ರಿ ಈ ಥರ ಹುರ್ಕೊಂಡೆ ನೋಡ್ರಿ. ಉರಿ ಸಣ್ಣ ಇಟ್ಟ ಹುರ್ಕೋಬೇಕು ರೀ. ನೋಡ್ರಿ ಸಿಪ್ಪಿ ಹಂಗಿಸ್ತು. ಒಂದು ಸ್ವಲ್ಪ ಬಿಸಿ ಆರಿಂದ ಸಿಪ್ಪಿ ತಕ್ಕೊಂಡು ತೋರಿಸ್ತೇನೆ ರೀ. ನೋಡ್ರಿ ಒಂದು ಸ್ವಲ್ಪ ಬಿಸಿ ಆರ್ಬೇಕು. ಬಿಸಿ ಆರಿಂದ ಸಿಪ್ಪಿ ತಕ್ಕೊಂಡು ಅವಾಗ ರೆಡಿ ಮಾಡೋಕೆ ತೋರಿಸ್ತೇನೆ ರೀ. ಈಗ ಹಿಟ್ಟು ನಾದ್ಕೊಂತ ನೋಡ್ರಿ. ಮೋದಕ ಮಾಡಕ್ಕೆ ಹಿಟ್ಟು ಬೇಕಲ್ರಿ, ಈಗ ಹಿಟ್ಟು ನಾದ್ಕೊಂತ ನೋಡ್ರಿ. ನೋಡ್ರಿ ಸಾಣಿಸಿ ಮೈದಾ ಹಿಟ್ಟು ತೊಗೊಂಡ ನೋಡ್ರಿ. ನೀವು ಮೈದಾ ಹಿಟ್ಟಾದ್ರೆ ತೊಗೋಬೋದು ರೀ, ಗೋಧಿ ಹಿಟ್ಟಾದ್ರೆ ತೊಗೋಬೋದು ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕಾದೆಣ್ಣೆ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಅಡಿಗೆ ಉಪಯೋಗ ಮಾಡ್ತಾವಲ್ರಿ ಆ ಎಣ್ಣೆ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡ್ರಿ ಸವಾನಾಗಿದೆ, ಮಿಕ್ಸ್ ಆಗೈತಿ. ಈಗ ಸ್ವಲ್ಪ ನೀರು ಹಾಕಿ ನಾದ್ಕೊಂತಾನೆ ನೋಡ್ರಿ. ಒಂದು ಚಿಟಿಕೆ ಉಪ್ಪು ಹಾಕ್ಯಂತಾರ್ರಿ. ಈ ಗಣೇಶಿಗೆ ನೈವೇದ್ಯಕ್ಕೆ ಅಲ್ರಿ, ಅದಕ್ಕೆ ಉಪ್ಪು ಹಾಕ್ಯಂಡಲ್ಲ ನೋಡ್ರಿ. ಈಗ ತಿನ್ನಕ್ಕೆ ನಾವು ಏನೇ ಪದಾರ್ಥ ಮಾಡಿದ್ರು, ಹೋಳ್ಗೆ ಕಡುಬು ಏನೋ ಮಾಡಿದ್ರು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಾಡಿರ್ತೀವಿ ರೀ. ಈಗ ಗಣೇಶಿಗೆ ಅಡಿಗೆ ಅಂದು ನಾನು ಇದಕ್ಕೆ ಉಪ್ಪು ಹಾಕಿಲ್ಲ ನೋಡ್ರಿ. ಈ ಥರ ಅದಾಯ್ತು ನೋಡ್ರಿ. ತೀರ ಗಟ್ಟಿ ಎಲ್ಲ ತೀರ ಅಳ್ಕಲ್ಲ ನೋಡ್ರಿ. ಒಂದು ಹವಣಿ ಐತಿ. ಈಗ ಮೋದಕ ಮಾಡಕ್ಕೆ ಹಿಟ್ಟು ರೆಡಿ ಆಗೈತಿ. ಒಂದು ಸ್ವಲ್ಪ ನೆನಿಲ್ರಿ ಅದು. ಈಗ ನಾವು ಸೂಸ್ಲ ಮಾಡಿದ್ರಾಗ ಹಿಟ್ಟು ನೆನಿತೈತಿ ನೋಡ್ರಿ. ಈಗ ಸೂಸ್ಲ ಮಾಡೋದು ಹೇಗಂತ ನೋಡೋಣ ನೋಡ್ರಿ. ಸಿಪ್ಪಿ ತೆಗೆದಿಟ್ಕೊಳ್ಳಿ. ಈಗ ಮಿಕ್ಸರಿಗೆ ಹಾಕ್ಯನಕ ಏನೇನು ಹಾಕಬೇಕನ್ನೋದು ನೋಡೋಣ ನೋಡ್ರಿ. ಒಂದು ಸ್ವಲ್ಪ ಪುಟಾಣಿ ತೊಗೊಂಡು ನೋಡ್ರಿ. ಈಗ ಇವನ್ನ ಮಿಕ್ಸರಿಗೆ ಹಾಕ್ಯಂತಾನೆ. ಇವನ್ನ ಪುಡಿ ಮಾಡ್ಕೊಂಬರ್ತಾನೆ ನೋಡ್ರಿ. ನೋಡ್ರಿ ಈ ಥರ ಸಣ್ಣಗೆ ಪುಡಿ ಮಾಡ್ಕೊಂಬಂದನಿ. ಇದ್ರಾಗ ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಅರ್ಧ ಕಪ್ ಬೆಲ್ಲ ತೊಗೊಂಡ ನೋಡ್ರಿ. ಈಗ 2 ಏಲಕ್ಕಿ ಹುಚ್ಚಿಟ್ಕೊಂಡ್ರಿ. ಸಿಪ್ಪಿ ಹುಚ್ಚಿಟ್ಕೊಂಡನಿ. ಏಲಕ್ಕಿ ಹಾಕ್ಯಂತಾನೆ ನೋಡ್ರಿ. ಈಗ ಇದನ್ನು ಮಿಕ್ಸರ್ ಹಾಕ್ಕೊಂಬರ್ತೇನೆ ರೀ. ನೋಡ್ರಿ ಸೂಸ್ಲ ರೆಡಿ ಆಗೈತೆ ನೋಡ್ರಿ. ಈ ಥರ ಇರ್ಬೇಕು ರೀ ಸೂಸ್ಲ. ಈಗ ಇದು ರೆಡಿ ಆಗೈತೆ ರೀ. ಒಂದೊಂದು ಹಾಳೆ ಹಾಕ್ಯಂಡು ತುಂಬೋದು ಹೇಗಂತ ನೋಡೋಣ ರೀ. ನೋಡ್ರಿ ಹಿಟ್ಟು ನೆಂದೈತೆ ನೋಡ್ರಿ. ಈಗ ಸಣ್ಣ ಸಣ್ಣ ಮೋದಕ ಮಾಡೋಕೆ ಉಳ್ಳಿ ಹಾಕ್ಬೇಕು. ನೋಡ್ರಿ ಈ ಥರ ಮಾಡ್ಕೋಬೇಕು ರೀ. ಈ ಥರ ಮಾಡ್ಕೊಂಡು ನಮಗೆ ಎಷ್ಟೆಷ್ಟು ಬೇಕು ನೋಡಿ ಅಷ್ಟು ಉಳ್ಳಿ ಹರ್ಕೋಬೇಕು ನೋಡ್ರಿ. ನೋಡ್ರಿ ಇಷ್ಟಾದ್ರೆ ಅವಣಕ್ಕವು ನೋಡ್ರಿ. ಜಾಸ್ತಿ ತೊಗೊಂಡ್ರೆ ಜಾಸ್ತಿ ದೊಡ್ಡ ಹಾಕವ್ರಿ, ಸಣ್ಣ ಸಣ್ಣ ತೊಗೊಂಡ್ರೆ ಸಣ್ಣ ಹಾಕವು ನೋಡ್ರಿ. ನೋಡ್ರಿ ಈ ಥರ ಓಸು ಉಳ್ಳಿ ರೆಡಿ ಮಾಡ್ಕೊಂಬಂದು ತೋರಿಸ್ತೇನೆ ರೀ. ನೋಡ್ರಿ ಈ ಥರ ಉಳ್ಳಿ ರೌಂಡಾಗ ಮಾಡ್ಕೊಂಡು ಈ ಥರ ಮಾಡ್ಕೊಂಡೆ ನೋಡ್ರಿ. ಈ ಥರ ದುಂಡಾಗ ಮಾಡ್ಕೊಂಡು ಈ ಟೈಪ್ ಮಾಡ್ಕೋಬೇಕು ರೀ. ಈಗ ನೋಡ್ರಿ ಇಲ್ಲೇ ಊದ್ತೇನೆ ನೋಡ್ರಿ. ಸ್ವಲ್ಪ ಹಿಟ್ಟು ಹಚ್ಕೊಂಡು ಊದ್ಕೋಬೇಕು ರೀ. ನಿಮ್ಯಾಗಾದ್ರೂ ಊದ್ಕೋಬೋದು ರೀ. ನಾನಿಲ್ಲೇ ಗ್ಯಾಸಿನ ಕಟ್ಟಿನ ಒಗಾತಿ ಮಾಡಿ ಇಟ್ಕೊಂಡಿದ್ರಿ. ಈಗ ಇಲ್ಲೇ ಊದಿ ತೋರಿಸ್ತೇನೆ ನೋಡ್ರಿ.
ನೋಡಿರಿ ಇಷ್ಟಾದ್ರೆ ಕರೆಕ್ಟ್ ಅಕ್ಕ ನೋಡಿರಿ. ಮೋದಕಕ್ಕೆ ಇಷ್ಟು ಹಾಳೆ ಕರೆಕ್ಟ್ ಅಕ್ಕ ನೋಡಿರಿ. ಈಗ ಇದೇ ಥರ ಓಸು ಉದ್ದಿ ತೋರಿಸ್ತೇನೆ ರೀ ನೋಡಿರಿ. ಈಗ ಇನ್ನೊಂದು ತೋರಿಸ್ತೇನೆ ನಿಮಗೆ. ನೋಡಿರಿ ಈಗ ಇದೇ ಥರ ಓಸು ಉದ್ದಿ ರೆಡಿ ಇಟ್ಕೊಂಡ್ರಿ ತುಂಬ ತೋರಿಸ್ತೇನೆ ನೋಡಿರಿ. ನೋಡಿರಿ ಓಸು ಹಾಳಿ ನೋಡಿರಿ. ಓಸು ಹಾಳಿ ಇದೇ ಥರ ಉದ್ದಿ ರೆಡಿ ಇಟ್ಕೊಂಡು ನೋಡಿರಿ. ಈಗ ಸೋಸ್ಲಾಕ ತುಂಬೋದು ಹೇಗಂತ ನೋಡಿರಿ. ನೋಡಿರಿ ಒಂದು ಲೋಟದಾಗ ನೀರು ಹಾಕ್ಯಬೇಕ್ರಿ. ಇದ್ರ ಒಂದು ಕಡ್ಡಿ ತೊಗೊಂಡು ತುಳಸಿ ಕಡ್ಡೆರ ಆಗಲಿ ಬೇವಿನ ಕಡ್ಡೆರ ಆಗಲಿ ತೊಗೊಂಡು ಹಳ್ಳಿ ಸುತ್ತಿ ನೀರ್ನಾಗ ಇಟ್ಕೋಬೇಕು ನೋಡಿರಿ. ನೀರನ್ನ ಇಟ್ಕೊಂಡು ಈ ಥರ ಸುತ್ತಲಿ ಹಚ್ಕೋಬೇಕ್ರಿ. ಈಗ ನಾನು ಕಡ್ಡಿ ಇಟ್ಟಿಲ್ರಿ, ಕೈಲೇ ಎತ್ಕೊಂಡು ತೋರಿಸ್ತೇನೆ ರೀ ನೋಡಿರಿ. ಈ ಥರ ಸುಸ್ಲ ಹಾಕ್ಯಬೇಕು ನೋಡಿರಿ. ನೋಡಿರಿ ಈ ಥರ ಬ್ರಷ್ ಮಾಡ್ಬೇಕ್ರಿ. ಈ ಥರ ಕಡಕ್ ತುಂಬ್ತವಲ್ರಿ, ಆ ಥರ ತುಂಬ್ಕೊಂಡು ಹಿಂಗೆ ಮೋದಕ ಮಾಡ್ದಂಗೆ ಮಾಡ್ಕೋಬೇಕು ನೋಡಿರಿ. ನೀವು ಮ್ಯಾಗ ಜಾಸ್ತಿ ಹಿಟ್ಟಾದ್ರೆ ಈ ಥರ ತಕೊಂಬಿಡ್ಬೇಕ್ರಿ. ನೋಡಿರಿ ಎಷ್ಟು ಮಸ್ತ್ ಆಯ್ತು. ಈಗ ಇನ್ನೊಂದು ತುಂಬಿ ತೋರಿಸ್ತೇನೆ ನೋಡಿರಿ. ಏನು ಫಸ್ಟ್ ಟೈಮ್ ಮಾಡಾಕತ್ರಿ ಏನು ಭಯ ಅನ್ನೋದು ಏನಾರ ಇರಲ್ರಿ, ಸುಲಭವಾಗಿ ಕಲ್ಕೊಬೋದು ನೋಡಿರಿ. ನೋಡಿರಿ ಈ ಥರ ನೀರು ಹಚ್ಕೊಂಡು ನೋಡಿರಿ ಮ್ಯಾಗ ಹೆಚ್ಚಿಗೆ ಆದ್ರೆ ಹಿಟ್ಟು ಈ ಥರ ತಗೋಬೇಕ್ರಿ. ನೋಡಿರಿ ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೇನೆ ರೀ ನೋಡಿರಿ. ಈ ಥರ ಮೋದಕ ರೆಡಿ ಆಗ್ಯಾವ ನೋಡಿರಿ. ಈಗ ಒಂದೊಂದಾಗಿ ಎಣ್ಣೆ ಕರಿಯೋದು ನೋಡೋಣ ರೀ. ನೋಡಿರಿ ಈಗ ಎಣ್ಣೆ ಕಾದೈತಿ, ಒಂದೊಂದು ಮೋದಕ ಹಾಕ್ಯಂತಾನೆ ನೋಡಿರಿ. ಒಮ್ಮಕ್ಲಕ್ಕ ಇಡಬಾರ್ದು ರೀ, ಒಂದು ಸ್ವಲ್ಪ ಕೆಂಪಾಗಿ ಕಲರ್ ಚೇಂಜ್ ಅನಿಸಿರ್ತವೆ ಅವಾಗ ಇಡ್ಬೇಕು ನೋಡಿರಿ. ನೋಡಿರಿ ಈ ಥರ ಎರಡು ಸೈಡು ಹೊಳಿಸಿಕ್ಕೋಬೇಕು. ಜಾರಿ ಸೊಟ್ಟಿಲ್ಲ ಅದ್ರದ್ದು ಈ ಥರ ಹೊಳಿಸಿಕ್ಕೋಬೋದು ನೋಡಿರಿ. ಈ ಥರ ಕಡ್ಡಿದ್ರೆ ನಡಿತೈತ್ರಿ, ಜಾರಿ ಸೊಟ್ಟಿದ್ರೆ ನಡಿತೈತಿ ನೋಡಿರಿ. ನೋಡಿರಿ ಈಗ ಬಂದವು ತಕ್ಕಂತೀನಿ ನೋಡಿರಿ. ನೋಡಿರಿ ಈ ಥರ ಕೆಂಪಾಗ ಬೆಂದವು ನೋಡಿರಿ. ಇದೇ ಥರ ಓಸು ರೆಡಿ ಮಾಡ್ಕೊಂಡು ತೋರಿಸ್ತೇನೆ ರೀ ನೋಡಿರಿ. ನೈವೇದ್ಯಕ್ಕೆ ಗಣೇಶಿಗೆ ಮೋದಕ ರೆಡಿ ಆದ ನೋಡಿರಿ. ಇಷ್ಟು ಸುಲಭವಾಗಿ ಮಾಡ್ಬೋದು ರೀ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.